ಸೊ ಅಶ್ವಿನಿ ಅವ್ರ ಬಗ್ಗೆ ನಿಮಗೆ ಮೊದಲು ಒಪಿನಿಯನ್ ಚೇಂಜ್ ಇತ್ತು. ನೀವು ಕೂಡ ತುಂಬ ಒಂದಷ್ಟು ಸರಿ ಅವ್ರು ಮಾತನಾಡಿದಾಗ ನೀವು ಈ ಥರ ಮಾತಾಡಬಾರ್ದು ಅಂತ ಎಲ್ಲ ತುಂಬ ನೀವು ಜೋರಾಗಿ ಧ್ವನಿ ಮಾಡಿದ್ದಿದೆ. ಆದರೆ ಇದ್ದಕ್ಕಿದ್ದಾಗೆ ನಿಮಗೆ ಅಶ್ವಿನಿ ಅವ್ರ ಮೇಲೆ ಒಪಿನಿಯನ್ ಚೇಂಜ್ ಆಯಿತು. ಕ್ಯಾಪ್ಟನ್ಸಿನಲ್ಲಿ ನಿಮ್ಮನ್ನ ಸೆಲೆಕ್ಟ್ ಮಾಡ್ತಾರೆ. ಸೊ ಅದಾದಮೇಲೆ ಚೇಂಜ್ ಆಯಿತಾ, ಅದರ್ವೈಸ್ ಇಲ್ಲ ಅವರು ಸರಿಗೆ ಮಾಡ್ತಿದ್ದಾರೆ ಈಗ ಅಂತ ಚೇಂಜ್ ಆಯಿತಾ ನಿಮಗೆ? ಅವ್ರು ನನ್ನ ಕ್ಯಾಪ್ಟನ್ ಏನೋ ಅವಕಾಶ ಕೊಟ್ಟರು ಅಂತ ಏನು ಡೆಫಿನೆಟ್ಲಿ ಚೇಂಜ್ ಆಗಿಲ್ಲ. ನನಗೆ ಅದು ಮ್ಯಾಟ್ರ್ ಆಗಲ್ಲ. ಏನಾಯ್ತಂದರೆ ಯಾವಾಗ ಅವರು ಒಬ್ಬರು ಅಗೇನ್ಸ್ಟ್ ಹೋದ್ರು ನನಗೆ ಅದು ಸರಿ ಅನ್ನಿಸ್ತಿಲ್ಲ ಅಂತಂದಾಗ ನಾನು 100% ವಾಯ್ಸ್ ರೇಸ್ ಮಾಡಿ ನೀವು ಮಾಡಿದ ತಪ್ಪು ಅಂತ ಹೇಳಿದ್ದೀನಿ ಅವ್ರಿಗೆ. ಬಟ್ ಅದಾದಮೇಲೆ ಎಲ್ಲೋ ಅವ್ರ ತಪ್ಪನ್ನ ತಿದ್ಕೊಂಡು ಸರಿ ಹೋದ್ರು ಅಂತ ನನಗೆ ಅನ್ನಿಸ್ತು. ಯಾಕಂದರೆ ಇವಾಗ ನೋಡಿರ್ಬೋದು ಅವ್ರು ಸ್ವಲ್ಪ ಅನ್ನೆಸರಿಯಾಗಿ ಜಗಳ ಮಾಡೋದು ಅದೆಲ್ಲ ಮಾಡ್ತಾ ಇಲ್ಲ, ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದೆಲ್ಲ ಮಾಡ್ತಾ ಇದ್ದಾರೆ. ಸೊ ಐ ಫೆಲ್ಟ್ ಅವ್ರ ಬದಲಾವಣೆಗೆ ಇವಾಗ ನಾವು ಅವ್ರನ್ನ ಬದಲಾಗಿ ಅಂತ ಬಯಸ್ತೀವಿ ಅಂತಂದಾಗ ಅವ್ರು ಬದಲಾದಾಗ ಅವ್ರಿಗೆ ಸಪೋರ್ಟ್ ಮಾಡೋದು ನಮ್ಮ ಕರ್ತವ್ಯ ಆಗುತ್ತೆ. ಬರೀ ತಪ್ಪು ಮಾಡಿದಾಗ ತಪ್ಪು ಅನ್ನೋಕ್ಕಿಂತ ತಪ್ಪು ಮಾಡಿ ತಿದ್ಕೊಂಡಾಗ ಕರೆಕ್ಟ್ ನೀವು ತಿದ್ಕೊಂಡೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ನೀವೇನು ಕ್ಲೋಸ್ನೆಸ್ ಹೇಳಿದ್ರಿ, ಐ ಫೀಲ್ ಇಟ್ಸ್ ಬಿಕಾಸ್ ಆಫ್ ದ್ಯಾಟ್. ಅವ್ರು ನನ್ನ ಕ್ಯಾಪ್ಟನ್ಸಿ ಓಟಿಗೆ ಚೂಸ್ ಮಾಡಿದ್ರು ಅಂತ ಏನೂ ಅಲ್ಲ. ನಾನು ಆ್ಯಕ್ಚುಲಿ ಅವ್ರ ಜೊತೆ ಗೇಮ್ ಮಾಡಿದಾಗ ನಾನು ಎಕ್ಸ್ಪೆಕ್ಟು ಮಾಡಲಿಲ್ಲ. ಅವ್ರಿಗೆ ನನಗೇನಿತ್ತಂದರೆ ನನಗೆ ಆಡಬೇಕು, ನನಗೆ ಸ್ಟ್ರೆಂತ್ ಇದೆ, ನನ್ನ ಹಾಕ್ಕೊಂಡ್ರೆ ನಿಮ್ಮ ಟೀಮ್ಗೆ ಅಡ್ವಾಂಟೇಜ್ ಆಗುತ್ತೆ ಅಂತಲೇ ಮಾಡಿದ್ದು. ಬಟ್ ನೋಡಿದ್ರೆ ಅವರು ವಿನ್ ಆಗಿದ್ದಕ್ಕೆ ಖುಷಿಲಿಂದನೇ ಕ್ಯಾಪ್ಟನ್ಸಿ ಅಭ್ಯರ್ಥಿ ಮಾಡಿದ್ರು. ಇಲ್ಲ, ಡಿಸರ್ವಿಂಗ್ ನೀವು ಆ ಟೈಮಲ್ಲಿ ನಿಮ್ಮಿಂದನೇ ಅದು ಗೇಮು ವಿನ್ ಆಗೋದು. ಮತ್ತು ನಿಮಗೂ ಆಗ ಡೂ ಆರ್ ಡೈ ಸಿಚುವೇಶನ್ ಇರುತ್ತೆ, ಈ ವೀಕ್ ಆಚೆ ಹೋಗ್ಬೋದು ಅನ್ನೋ ಒಂದಷ್ಟು ಸಿಚುವೇಶನ್ಸ್ಗಳಿರುತ್ತೆ. ಅದಕ್ಕೆ ಅವ್ರು ನಿಮ್ಮನ್ನೇ ಸೇವ್ ಮಾಡ್ತಾರೆ. ಸೊ ನೀವು ಅದಾದಮೇಲೆ ಅವ್ರನ್ನ ಅಮ್ಮ ಅನ್ನೋದು, ಜೊತೆಗೆ ಬನ್ನಿ ಬಾಸ್ ಅನ್ನೋದು, ಜೈಲಿಂದ ಆಚೆ ಬರ್ತಿರ್ಬೇಕಿದ್ರೆ ಅದನ್ನೆಲ್ಲ ನೋಡಿದಾಗ ಇಲ್ಲೊಂದಷ್ಟು ಮೀಮ್ಸ್ ಕ್ರಿಯೇಟ್ ಆಗಿತ್ತು. ಅಂದರೆ ಲೈಕ್ ಬಕೆಟ್ ಹಿಡಿದಿದ್ದಾರೆ ಅಭಿಷೇಕ್ ಈಗ ಅಶ್ವಿನಿ ಅವ್ರಿಗೆ ಅಂತ ಹೇಳ್ಬಿಟ್ಟು. ಮ್ಯಾಮ್ ಬಕೆಟ್ ಅನ್ನೋ ವಿಷಯ ಬರೋದೇ ಇಲ್ಲ. ಯಾಕೆಂದರೆ ಅಲ್ಲಿರೋರು ನಿಜ ಹೇಳ್ಬೇಕಂದ್ರೆ ಸಿಚುವೇಶನ್ಸ್ ಆಗಿರುತ್ತೆ. ಪ್ರತಿ ಒಬ್ಬೊಬ್ಬರು ದೇರ್ ಆಲ್ ಸಚ್ ನೈಸ್ ಹ್ಯೂಮನ್ ಬೀಯಿಂಗ್ಸ್. ಅಲ್ಲಿ ಅವ್ರ ಹತ್ರ ಇರೋದಕ್ಕೆ ಅಲ್ಲಿ ಒಳಗೆ ಹೋಗಿರ್ತಾರೆ. ಆಮೇಲೆ ಒಂದು ಸಿಚುವೇಶನಿಂದ ಹಾಗಾಗಿರುತ್ತೆ. ಆಮೇಲೆ ಅಶ್ವಿನಿ ಅವ್ರಿಗೆ ಯಾಕೆ ಆ ಥರ ನಾನು ಮಾಡಿದೆ ಅಂತಂದರೆ, ಎಲ್ಲೋ ಒಂದು ಕಡೆ ಅವ್ರು ಬದಲಾಗಿದ್ದೀನಿ ಅಂತಂದಾಗ ಇವಾಗ ಯಾರೇ ಆಗಲಿ ಒಬ್ಬರೇ ಕೂತ್ಕೊಂಡು ಅಳ್ತಿರ್ತಾರೆ ಅವರು. ಆವಾಗ ನಾವು ಮನೆ ಸದಸ್ಯರಾಗಿ ನಮ್ಮ ಫ್ಯಾಮಿಲಿ ಅಲ್ವಾ, ಅಲ್ಲಿರೋರೇ ನಮ್ಮ ಫ್ಯಾಮಿಲಿ, ಅವರೇ ನಮ್ಮ ಪ್ರಪಂಚ. ಯಾರೋ ಒಬ್ರು ಡಲ್ ಆಗಿದ್ದಾರೆ ಅಂದಾಗ ನಮ್ಮ ಕರ್ತವ್ಯ ಹೋಗ್ಬಿಟ್ಟು ಮಾತಾಡೋದು, ಏನೋ ಇಮೋಷ್ನಲ್ ಸ್ಟ್ರೆಂತ್ ಕೊಡೋದು. ಆ ಪ್ರೀವಿಯಸ್ ವೀಕ್ ಏನಾಗಿರುತ್ತೆ ಅಂದರೆ ಅವ್ರ ಮಗನ ಲೆಟರ್ ಬರುತ್ತೆ, ಲೆಟರ್ನು ಕಳ್ಕೊಂಡಿರ್ತಾರೆ, ಅದು ಅವ್ರಿಗೆ ತುಂಬ ಇಮೋಷ್ನಲಿ ಡೌನ್ ಆಗಿರ್ತಾರೆ. ಅಲ್ಲೇನಂದರೆ ಇಮೋಷನ್ಸ್ ಮೆಂಟಲಿ ತುಂಬ ಡ್ರೈನ್ ಆಗ್ತೀವಿ ನಾವು. ನಮಗೆ ನಾವುಗಳೇ ಇರಬೇಕು. ಇವಾಗ ನಿಮಗೆ ನಾನು ಇರಬೇಕು, ನನಗೆ ನೀನು ಇರಬೇಕು. ಆ ಸಿಚುವೇಶನಲ್ಲಿ ನೋಡಿದಾಗ ಪಾಪ ಅವ್ರಿಗೆ ಬೆನ್ನೋವಿತ್ತು, ಆದರೂ ಟಾಸ್ಕ್ ಆಡಿದ್ರು. ಎಷ್ಟು ಚೆನ್ನಾಗಿ ಟಾಸ್ಕ್ ಮಾಡ್ತಾರೆ ಅವ್ರಿಗೆ ಗೊತ್ತಾ, ಎಷ್ಟು ಸ್ಟ್ರಾಂಗಾಗಿ ಆಡ್ತಾರೆ. ಅಷ್ಟು ಏಜ್ ಆಗಿದ್ರು ಕೂಡ ಅಷ್ಟೊಂದು ಫಿಸಿಕಲಿ ಪೇನ್ ಇದ್ದರೂ ಅದೇನು L4 L5 ಪ್ರಾಬ್ಲಮ್ ಅಂತ ಹೇಳ್ತಾರೆ. ಇಟ್ ಇಸ್ ನಾಟ್ ಈಸಿ. ಅವ್ರು ತುಂಬ ಸಲ ನೋಡಿ ಕೂತ್ಕೊಂಡು ಕಾಲು ಸ್ಟ್ರೆಚ್ ಮಾಡೋದು ಅವೆಲ್ಲ. ಅವಾಗ ನಮ್ಗೆ ಏನು ಜ್ಞಾಪಕ ಬರುತ್ತೆ ಅಂದರೆ, ಇವಾಗ ನಮ್ಮ ಮನೇಲಿ ಯೋಚನೆ ಮಾಡಿ, ಇವಾಗ ನಮ್ಮ ತಾಯಿ ಏಜ್ ಅವರು, ಇವಾಗ ನಮ್ಮ ತಾಯಿಗೆ ಹುಷಾರಿಲ್ಲ ಅಂತಂದಾಗ ನಾವು ಎಲ್ಲ ಬಿಟ್ಬಿಟ್ಟು ಹೋಗಿ ಮಾತಾಡಲ್ವಾ. ಇವಾಗ ಅಲ್ಲಿ ಹೋಗಿದ ತಕ್ಷಣ ಯಾರೋ ಅವ್ರು ಏಜ್ ಅವ್ರು ಇದ್ದಾರೆ, ಅವ್ರಿಗೇನೋ ಹೆಲ್ತ್ ಇಶ್ಯೂ ಆಗ್ತದೆ, ಇಮೋಷ್ನಲಿ ಅಳ್ತಾ ಇದ್ದಾರೆ ಅಂದಾಗ ಒಂದು ಹ್ಯೂಮನ್ ಆಗಿ ನಾವು ಮಾಡಬೇಕಾಗಿರೋದೇನು, ಅದು ಓಕೆ ಸಮಾಧಾನ ಮಾಡ್ಕೊಳ್ಳಿ, ಜಸ್ಟ್ ಗೇಮ್ ಅಂತ ಹೇಳಬೇಕು. ನಾನು ಅಷ್ಟೇ ಮಾಡಿದೆ ಅನ್ಸುತ್ತೆ. ಎಲ್ಲೋ ಅವ್ರಿಗೆ ಬಕೆಟ್ ಹಿಡಿಬೇಕು ಅಂತ ಯಾವತ್ತೂ ಅನಿಸಿಲ್ಲ.